ಹಾಯ್ ಎಲ್ಲರಿಗೂ, ಸುನೀತಾ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ವಡಾಪಾವು ಬನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೇಕ್ರಿ ಸ್ಟೈಲಲ್ಲೇ ನಿಮಗೆ ಬೇಕ್ರಿಯಲ್ಲಿ ಹೇಗೆ ಸಿಗುತ್ತಲ್ಲ ಅದೇ ಥರ ಬರುತ್ತೆ. ಇದು ಮಾಡಲಿಕ್ಕೆ ಈಸ್ಟ್ ನೆನೆಸೋಕ್ಕೆ ಇಡ್ತಾ ಇದ್ದೀನಿ. ಒಂದು 8 ಟೇಬಲ್ ಸ್ಪೂನಷ್ಟು ನಾನು ಹಾಲು ತಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ, 1 ಟೇಬಲ್ ಸ್ಪೂನಷ್ಟು ಈಸ್ಟ್, ಇವಿಷ್ಟನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕವರ್ ಮಾಡಿ ಇಡಬೇಕು. ಒಂದೊಂದು ಪಾತ್ರೆಯಲ್ಲಿ 2 ಕಪ್ಪಷ್ಟು ಮೈದಾ ತಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಈ ಥರ ಸ್ವಲ್ಪ ಕಲಿಸ್ಕೊಂಡು ಈಸ್ಟನ್ನು ಇದ್ರ ಮೇಲ್ಗಡೆ ಉಯ್ಕೋಬೇಕು. ಚೆನ್ನಾಗಿ ಈಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಹಿಟ್ಟಿಗೂ ತಾಗಿದ ಮೇಲೆ 2-3 ಪೋರ್ಷನಲ್ಲಿ ಈ ಥರ ಹಾಲನ್ನು ಹಾಕ್ಕೋಬೇಕು. ಹಾಲಲ್ಲೇ ಇದನ್ನು ಹಿಟ್ಟನ್ನು ನಾದ್ಕೋಬೇಕು. ಈ ಥರ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬ್ರೆಡ್ ಬರುತ್ತೆ. ನಾವು ಈ ಥರ ಹಿಟ್ಟು ಮಿಕ್ಸ್ ಮಾಡುವಾಗ ಕೈಯಲ್ಲಿ ತುಂಬ ಅಂಟ್ಕೊಳ್ಳುತ್ತೆ, ಪರವಾಗಿಲ್ಲ. ಇದು ತುಂಬ ಚೆನ್ನಾಗಿ ಹಿಟ್ಟು ಮಿಕ್ಸ್ ಆಗ್ತಾ ಇದೆ ಅಂಥೇಳಿ. ಇದಕ್ಕೆ ನಾನು ಒಂದು 4 ಕ್ಯೂಬಷ್ಟು ಬಟರ್ ತಗೊಂಡಿದ್ದೀನಿ. 4 ಕ್ಯೂಬ್ ಅಂದರೆ ಒಂದು 2 ಟೇಬಲ್ ಸ್ಪೂನು. ಇದನ್ನು ರೂಮ್ ಟೆಂಪ್ರೇಚರಲ್ಲಿಟ್ಟು ಸಾಫ್ಟ್ ಆಗಿರುವಂಥ ಬಟರ್ ಇದು. ಇದನ್ನು ಈ ಹಿಟ್ಟಿನ ಮೇಲೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ತುಂಬ ಚೆನ್ನಾಗಿ ಅಂಟಂಟಾಗಿ ಬರುತ್ತೆ ಹಿಟ್ಟು. ಹಾಗೆ ತುಂಬ ಬಿಳಿಯಾಗಿಯೂ ಸಿಗುತ್ತೆ, ನಮಗೆ ಬ್ರೆಡ್ಡು ಬಿಳಿಯಾಗಿ ಬರುತ್ತೆ. ಈ ಬ್ರೆಡ್ ಮಾಡಲಿಕ್ಕೆ ನಮಗೆ ಹಿಟ್ಟು ನಾದ್ಕೊಳ್ಳಿಕ್ಕೇ ಒಂದು 10 ನಿಮಿಷ ಬೇಕು. ಚೆನ್ನಾಗಿ ಬ್ರೆಡ್ ಬರಬೇಕಾದ್ರೆ ಹಿಟ್ಟು ನಾವು ಎಷ್ಟು ಚೆನ್ನಾಗಿ ನಾದ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಬ್ರೆಡ್ ಬರುತ್ತೆ. ಇದನ್ನು ಈ ಥರ ಫೋಲ್ಡ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಅದ್ರ ಮೇಲ್ಗಡೆ ಸ್ವಲ್ಪ ಬಟರನ್ನು ಈ ಥರ ಮೇಲ್ಗಡೆ ಹಚ್ಕೋತಾ ಇದ್ದೀನಿ. ಹಚ್ಕೊಂಡು ಕವರ್ ಮಾಡಿ 10 ನಿಮಿಷ ಇಟ್ಟರೆ ಸಾಕು. ಹತ್ತು ನಿಮಿಷ ಆದಮೇಲೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂಥೇಳಿ. ಸ್ವಲ್ಪ ಇದ್ದಿದ್ದಿಟ್ಟು ಇಡೀ ಬೋಲಲ್ಲಿ ಕವರ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದನ್ನು ಸ್ವಲ್ಪ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಮಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸಾಗಿ ಇದನ್ನು ಕಟ್ ಮಾಡ್ಕೊಳ್ಳೋದು. ಈ ಥರ ಒಂದು ಟ್ರೇಯಲ್ಲಿ ಸ್ವಲ್ಪ ಬಟರ್ ಹಚ್ಕೊಂಡು ಈ ಥರ ಒಂದೊಂದೇ ಉಂಡೆನ ಮಾಡಿ ಈ ಥರ ಇಡ್ತಾಯಿದ್ದೀನಿ. ಈಗ ಆ ಥರ ಒಂದೊಂದೇ ಉಂಡೆ ಮಾಡಿ ಇಡೋದ್ರಿಂದ ನೋಡಿ ಈ ಟ್ರೇಯಲ್ಲಿ ಒಂದು 9 ಉಂಡೆ ಇಟ್ಕೊಳ್ಳುತ್ತೆ, ಅಂದರೆ 9 ಬ್ರೆಡ್ಡು. ಇದನ್ನು ಇವಾಗ ಕವರ್ ಮಾಡಿ ಮತ್ತೆ 10 ನಿಮಿಷ ಇಡಬೇಕು. ಗಾಳಿ ಹೋಗದೇ ಇರೋ ಥರ ಚೆನ್ನಾಗಿ ನೋಡಿ ಈ ಥರ ಕವರ್ ಮಾಡಿ 10 ನಿಮಿಷ ಇಟ್ಟರೆ ಸಾಕು. 10 ನಿಮಿಷ ಆದಮೇಲೆ ಇದನ್ನು ತೆಗೆದಾಗ ನೋಡಿ ನಾವು ಇಡುವಾಗ ಎಷ್ಟು ಸಣ್ಣ ಸಣ್ಣ ಉಂಡೆ ಇತ್ತು, ಇವಾಗ ಇದು ಚೆನ್ನಾಗಿ ಉಬ್ಕೊಂಡು ಬಂದಿದೆ. ಅದ್ರ ಮೇಲ್ಗಡೆ ಈ ಮೆಲ್ಟೆಡ್ ಬಟರನ್ನು ಈ ಥರ ಹಚ್ಕೋತಾ ಇದ್ದೀನಿ. ಇದನ್ನು ಇವಾಗ ಬೇಕ್ ಮಾಡಲಿಕ್ಕೆ ಇಡಬೇಕು. ಇದನ್ನು ಬೇಕ್ ಮಾಡಲಿಕ್ಕೆ ನಾನು ಅವನ್ ಉಪಯೋಗಿಸ್ತಾ ಇಲ್ಲ. ಗ್ಯಾಸ್ ಸ್ಟವ್ ಮೇಲೇ ಒಂದು ಕಡಾಯಿ ಇಟ್ಟು ಅದಕ್ಕೆ ಪುಡಿ ಉಪ್ಪು ಹಾಕಿದ್ದೀನಿ. ಅದ್ರ ಮೇಲೆ ಈ ಥರ ಒಂದು ಸ್ಟ್ಯಾಂಡ್ ಇಟ್ಟು
ನೋಡಿ ಈ ಥರ ಕೈ ಇಟ್ಟಾಗ ನಮಗೆ ಉಪ್ಪು ಬಿಸಿಯಾಗಿದೆ ಅಂತ ಅನಿಸಿದ್ದೆ ಅದ್ರ ಒಳಗಡೆ ಈ ಬ್ರೆಡ್ಡಿಂದು ಟ್ರೇ ಇಟ್ಟು ಈ ಥರ ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಫಸ್ಟಿಗೆ ಹೈ ಫ್ಲೇಮಲ್ಲಿ ಮತ್ತು ಸ್ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬ್ರೆಡ್ ಬಂದಿದೆ ಅಂಥೇಳಿ, ತುಂಬ ಚೆನ್ನಾಗಿ ಬಂದಿದೆ ಬ್ರೆಡ್ಡು. ಈ ಬೇಕ್ರಿಯಲ್ಲಿ ಹೇಗೆ ಸಿಗುತ್ತೆ ಸೇಮ್ ಅದೇ ಥರ ಬಂದಿದೆ. ನೋಡಿ ಕಟ್ ಮಾಡಿದಾಗ ಎಷ್ಟು ಚೆನ್ನಾಗಿದೆ, ಒಂದೊಂದಾಗೆ ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ಅಂಥೇಳಿ. ತುಂಬ ಚೆನ್ನಾಗಿ ಬೆಂದಿದೆ ಬ್ರೆಡ್ಡು, ಹಾಗೆ ಅಷ್ಟೇ ಸಾಫ್ಟಾಗಿಯೂ ಅಷ್ಟೇ ಚೆನ್ನಾಗಿ ಬಂದಿದೆ. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.